ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡುವ ಗೌರಿ ಗಣೇಶ ಹಬ್ಬವು ಸೆಪ್ಟೆಂಬರ್ ತಿಂಗಳ 6 ಹಾಗೂ 7ರಂದು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಿದ್ದೇವೆ. ಆದರೆ ಈ ಸಂದರ್ಭದಲ್ಲಿ ಪಿಒಪಿ ಹಾಗೂ ರಾಸಾಯನಿಕ ಬಣ್ಣಗಳ ಲೇಪಿತ ಗಣೇಶ ಮೂರ್ತಿಗಳ ಮಾರಾಟವನ್ನು ನಿಷೇಧಿಸುವಂತೆ ಅಟಲ್ ಭೂಜಲ ಯೋಜನೆ ಲೆಕ್ಕ ಪರಿಶೋಧನಾ ಸಮಿತಿ ಅಧ್ಯಕ್ಷ ಪಿ.ಬಿ. ಚಂದ್ರಶೇಖರ್ ಅವರು ಮನವಿಯನ್ನು ಮಾಡಿದ್ದಾರೆ. ಹೊಸಕೋಟೆ ನಗರದ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಅವರಿಗೆ ಪಿಒಪಿ ಗಣಪತಿ ಮೂರ್ತಿ ಮಾರಾಟವನ್ನು ನಿಷೇಧಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಿ ಅವರು ಮಾತನಾಡಿದ್ದಾರೆ. ಗ್ರಾಮೀಣ ಭಾಗದ ಕೆರೆ ಕುಂಟೆಗಳಲ್ಲಿ ಅಲ್ಪ ಸ್ವಲ್ಪ ನೀರು ಉಳಿದು ನೀರಿನ ಸೆಲೆಗಳು ನೋಡಲು ಕಣ್ಣಿಗೆ ಸಿಗುತ್ತಿವೆ. ಆದರೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಗ್ರಾಮಗಳ ಬೀದಿ ಬೀದಿಗಳಲ್ಲಿ ಅಲಂಕಾರಿಕ ವೈಭವೀಕರಿಸುವ ಬಣ್ಣ ಬಣ್ಣದ ಪಿಒಪಿ ಗಣಪತಿಗಳನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಗುತ್ತದೆ. ಇದರಿಂದ ರಾಸಾಯನಿಕ ಬಣ್ಣಗಳ ಲೇಪಿತ ಪಿಒಪಿ ಗಣಪತಿ ಮೂರ್ತಿಗಳು ನೀರಿಲ್ಲದೆ ಕರಗದೆ ಕೆರೆ ಕುಂಟೆಗಳಲ್ಲಿ ನೀರು ಮಲಿನವಾಗಿ ಜಲಚರಗಳ ವಿನಾಶದ ಜೊತೆಗೆ ನೀರಿನ ಸೆಲೆಗಳನ್ನು ಸಹ ಮಲಿನ ಮಾಡಿದಂತಾಗುತ್ತದೆ. ಆದ್ದರಿಂದ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಈ ಬಾರಿ ತಾಲೂಕಿನಲ್ಲಿ ಪಿಒಪಿ ಗಣಪತಿ ಮೂರ್ತಿಗಳ ಮಾರಾಟ ನಿಷೇಧದ ಜೊತೆಗೆ ರಾಸಾಯನಿಕ ಬಣ್ಣಗಳ ಲೇಪಿತ ಮಣ್ಣಿನ ಗಣಪತಿ ಮೂರ್ತಿಗಳ ಮಾರಾಟವನ್ನು ಸಹ ನಿಷೇಧ ಮಾಡಬೇಕು ಎಂದು ಆಗ್ರಹಿಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನನಗೆ ಅಟಲ್ ಭೂಜಲ ಯೋಜನೆಯಡಿ ಸೋಷಿಯಲ್ ಆಡಿಟಿಂಗ್ ಕಮಿಟಿ ಅಧ್ಯಕ್ಷರಾಗಿ ನನ್ನ ನೇಮಕ ಮಾಡಿದ್ದಾರೆ. ಈಗ ನನ್ನ ಕೆಲಸ ಏನು ಅಂತಂದರೆ ಅಂತರ್ಜಲ ವೃದ್ಧಿ ಮಾಡುವಂಥದ್ದು. ನೀರಿನಲ್ಲಿ ಏನೇ ಕಲ್ಪಿತವಾದಂಥ ವಸ್ತುಗಳು ಬಂದಾಗ ಜನರಿಗೆ ತೊಂದರೆ ಆಗುತ್ತೆ ಅಂತೇಳೋ ನಿಟ್ಟಿನಲ್ಲಿ ಈಗ ಆಧುನಿಕ ಯುಗದಲ್ಲಿ ಈಗ ಪಿಒಪಿ ಗಣಪತಿ ಆಗಿರ್ಬೋದು, ಮತ್ತು ರಾಸಾಯನಿಕ ಬಣ್ಣಗಳನ್ನು ಬಳಸಿ ಗಣಪತಿಗಳನ್ನು ಮಾಡ್ತಾ ಇರುವಂತಾಗಿರ್ಬೋದು. ಇದರಿಂದ ತಗೊಂಡೋಗಿ ಕೆರೆ ಕುಂಟೆಗಳಲ್ಲಿ ಬಿಡೋದ್ರಿಂದ ಆ ನೀರು ಹಿಂಗೆ ಅಂತರ್ಜಲ ಕೆಟ್ಟದ್ದಾಗಿ ಜನಗಳಿಗೆ ಆರೋಗ್ಯ ಕೆಡ್ತಾ ಇರೋದ್ರಿಂದ ನಾವು ಈಗ ಬರ್ತಾ ತುಂಬ ಕೆಮಿಕಲ್ಸು ಜಾಸ್ತಿಯಾಗಿ ತೊಂದರೆ ಆಗ್ತಾ ಇರೋದ್ರಿಂದ ಅವು ಬಿಡುವಂಥದ್ದೆಲ್ಲ ಕೆರೆ ಕುಂಟೆಗಳಿಗೆ ಹೋಗುತ್ತೆ. ಅದು ಅಂತರ್ಜಲಕ್ಕೆ ಹೋಗಿ ಅದು ನೀರು ಒಂದು ಕಲುಷಿತ ನೀರಾಗಿ ಜನರ ಆರೋಗ್ಯ ಕೆಡೋದ್ರಿಂದ ಈಗ ಬರುವಂಥ ಗಣಪತಿಗಳನ್ನು ಆದಷ್ಟು ಬಣ್ಣದ ಗಣಪತಿಗಳನ್ನು ಕಮ್ಮಿ ಮಾಡಿ ಮಣ್ಣಿನ ಗಣಪತಿಗಳನ್ನು ಹಿಂದಿನ ಕಾಲದಲ್ಲಿ ಏನು ಬಳಸ್ತಿದ್ರು ಬಣ್ಣ ಇಲ್ಲದೆ ಥರ ಮಣ್ಣಿನ ಗಣಪತಿಗಳನ್ನು ಆ ಥರ ಗಣಪತಿಗಳನ್ನು ಬಳಸಿ ಒಳ್ಳೆಯ ಪೂಜೆಯಾಗಿ ದೇಶದಲ್ಲಿ ಆರೋಗ್ಯ ಮತ್ತು ಎಲ್ಲವನ್ನು ಸರಿಯಾಗಿರಲಿ ಅಂಥೇಳಿ ಈ ಮೂಲಕ ನಾನು ತಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪಿಒಪಿ ಗಣಪತಿ ಆಗಿರ್ಬೋದು, ಅಧಿಕ ಬಣ್ಣ ಮತ್ತು ರಾಸಾಯನಿಕ ಬಣ್ಣಗಳನ್ನು ಬಳಸಿರೋ ಗಣಪತಿಗಳನ್ನಾಗಿರ್ಬೋದು ತಾವು ದಯವಿಟ್ಟು ಬಳಸದೆ ಜನರಿಗೆ ಆರೋಗ್ಯ ಸರಿ ಇರಲಿ, ನಮ್ಮ ದೇಶ ಚೆನ್ನಾಗಿರಲಿ, ನಮ್ಮ ತಾಲೂಕು ಚೆನ್ನಾಗಿರಲಿ, ನಮ್ಮ ಗ್ರಾಮ ಚೆನ್ನಾಗಿರಲಿ ಅಂತೇಳೋದು ಎಲ್ಲ ಸಾರ್ವಜನಿಕರವಾಗಿ ಎಲ್ಲರೂ ಮಾಡಬೇಕು. ಇದನ್ನು ಒಬ್ಬರು ಮಾಡೋಕ್ಕಾಗಲ್ಲ ಅನ್ನೋದ್ರ ಮೂಲಕ ತಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಈ ಮೂಲಕ ತಮಗೆಲ್ರಿಗೂ ತಿಳಿಸ್ತಾ ಇದ್ದೀನಿ. ನಮಸ್ತೆ, ಸರ್ವೇ ಜನ ಸುಖಿನೋ ಭವಂತು. ನಾನು ಅಟಲ್ ಭೂಜಲ ಯೋಜನೆಯಡಿ ನಮಗೆ ಒಂದು ಲೆಟ್ರನ್ನು ಕೊಟ್ಟು ತಹಸೀಲ್ದಾರ್ ಸಾಹೇಬರಿಗೆ ಇದರ ಬಗ್ಗೆ ತಾವು ಎಚ್ಚೆತ್ಕೋಬೇಕು, ಇದನ್ನು ಆದಷ್ಟು ಕ್ರಮ ವಹಿಸಿ ಇದನ್ನು ಆದಷ್ಟು ಕಂಟ್ರೋಲಲ್ಲಿ ತರಬೇಕು ಅಂತೇಳಿ ಮೂಲಕ ತಿಳಿಸಿದ್ದೀನಿ. ಸಾಹೇಬರಿಗೆ ಮನವಿ ಕೊಟ್ಟಿದ್ದೀವಿ. ಅವರು ಸಹ ಇದಕ್ಕೆ ಹೋಗೊಟ್ಟಿ ಅವರು ನಾವು ಸರಿಪಡಿಸ್ತೀವಿ ಅಂತೇಳಿ ತಹಸೀಲ್ದಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ಎಲ್ಲ ಸಾರ್ವಜನಿಕರು ಎಲ್ಲ ಗ್ರಾಮಗಳಲ್ಲಿ ಈಗ ಏನು ಗಣಪತಿ ಕುಳಿಸ್ತಾ ಇದ್ದೀರಾ ಅಲ್ಲಿ ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗದಂಥ ಒಂದು ವಿಚಾರದಲ್ಲಿ ಗಣಪತಿಗಳನ್ನು ಬಣ್ಣದ ಗಣಪತಿಗಳನ್ನು ಬಳಸದೆ ನೀವು ಮಣ್ಣಿನ ಗಣಪತಿಯನ್ನು ಬಳಸಿ ಪೂಜೆ ಮಾಡಬೇಕು ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.